ನಮಸ್ತೆ ಸ್ನೇಹಿತರೆ. ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ, ಸರಿ ಸರಿ ಎಂದವರ ಹಲ್ಲು ಮುರಿಯೇ. ಹೌದು ಸ್ನೇಹಿತರೆ, ಕೊಟ್ಟೂರು ರಥೋತ್ಸವನ ನೋಡೋಕ್ಕೆ ನಾನಾ ಪ್ರದೇಶಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಜನ ಸಮೂಹವೇ, ಭಕ್ತ ವೃಂದವೇ ಪಾದಯಾತ್ರೆಯಾಗಿ ಹರಿದು ಬರುತ್ತೆ. ದಾವಣಗೆರೆ, ಹರಿಹರ, ಶಿವಮೊಗ್ಗ, ವಿಜಯನಗರ, ಹರಪನಹಳ್ಳಿ, ಧಾರವಾಡ, ಚನ್ನಗಿರಿ, ಕಾರಟಗಿ, ಕೊಪ್ಪಳ, ಚಿತ್ರದುರ್ಗ, ಹಿರಿಯೂರು ಎಲ್ಲ ಕಡೆಯಿಂದ ಬಸ್ಸು, ಲಾರಿ, ಟ್ಯಾಕ್ಟ್ರಿಗಳಲ್ಲ, ಕಾಲು ನಡಿಗೆಯಲ್ಲಿ ಪಾದಯಾತ್ರೆ ಸ್ವತಃ ಭಕ್ತರೇ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು ಅಂತ ಅವರು ಕೇಳಿದ್ದನ್ನು ಶಿವ ಕೊಟ್ಟೇ ಕೊಡ್ತಾನೆ, ಕೊಟ್ಟರಪ್ಪ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಅವರಿಗಾದಂಥ ಅನುಭವಗಳಿಂದ ಬರಿಗಾಲಲ್ಲಿ ಹಗಲು ರಾತ್ರಿ ಅನ್ನದೇ ಪಾದಯಾತ್ರೆಯಿಂದ ಬರ್ತಾರೆ. ಪಾದಯಾತ್ರೆಯಿಂದ ಬಂದು ಈ ರಥೋತ್ಸವನ ನೋಡಲು, ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಕೂಡ ಜನ ಸಮೂಹ ಹರಿದು ಬರುತ್ತೆ. ಆದರೆ ಅವರಿಗೆ ಅಲ್ಲಿಂದ ಹರಿದುವರೆಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅವ್ರ ದಾರಿ ಮಧ್ಯೆ ಉದ್ದಕ್ಕೂ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಆಯೋಜನೆ ಮಾಡಲಾಗುತ್ತೆ. ಈ ಕೊಟ್ಟೂರು ತೇರು ಮೂಲ ನಕ್ಷತ್ರದಲ್ಲಿಯೇ ಚಲಿಸುತ್ತೆ. ಅದನ್ನೇ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾವು ರಥವನ್ನು ಎಳದೇ ಇರಲಿ, ಆ ಮೂಲ ನಕ್ಷತ್ರ ಬಂದಾಗ ಅದಾಗದೇ ತೇರು ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ. ಇದು ಇಲ್ಲಿನ ಪವಾಡ, ಆ ರಥೋತ್ಸವದ ಪವಾಡ, ಈ ಕೊಟ್ಟೂರೇಶ್ವರನ ಪವಾಡ. ನಾವು ಎಳದೇ ಇದ್ರೂ ಒಂದು ಕ್ಷಣ ಮೂಲ ನಕ್ಷತ್ರಕ್ಕೆ ಬಿದ್ದಾಗ ತೇರು ಒಂದು ಹೆಜ್ಜೆ ಮುಂದಕ್ಕೆ ಅದಾಗದೇ ಸಾಗುತ್ತೆ. ಆ ವಿಡಿಯೋನ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಪ್ಲೀಸ್ ಸ್ನೇಹಿತರೆ, ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ. ಆ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ಹೇಳಿದೆ ಇದನ್ನು ಅಂತ. ಆಮೇಲೆ ಈ ರಥೋತ್ಸವನ ನೋಡಲು ನಾನಾ ಪ್ರದೇಶಗಳಿಂದ ಯಾವುದೇ ಜಾತಿ ಭೇದವಿಲ್ಲದೆ ಧರ್ಮ ಮಾರ್ಗದಲ್ಲಿ, ಭಕ್ತಿಯ ಮಾರ್ಗದಲ್ಲಿ, ಭಕ್ತಿಯ ಪರಾಕಾಷ್ಠೆಯಾಗಿ ಜನಸಾಗರವೇ ಹರಿದು ಬರುತ್ತೆ. ಕೋಟ್ಯಾಂತರ ಲಕ್ಷಾಂತರ ಜನ ಇಲ್ಲಿಗೆ ಬಂದು ಈ ತೇರನ್ನು ನೋಡಿ ನಮ್ಮ ಕಣ್ಣನ್ನು ಪಾವನ ಮಾಡ್ಕೋಬೇಕಂತ ಹೇಳಿ ಇಲ್ಲಿಗೆ ಜನ ಸೇರ್ತಾರೆ. ಇದು ಎರಡನೇ ಅತ್ಯಂತ ತೇರು ಆಗಿರುತ್ತೆ ಕರ್ನಾಟಕದಲ್ಲಿ, ದೇಶದಲ್ಲಿ. ಈ ಎರಡನೇ ಅತ್ಯಂತ ಎತ್ತರವಾದ ತೇರಾಗಿರುತ್ತೆ. ಇದು ವಿಜಯನಗರದಲ್ಲಿ ಕೊಟ್ಟೂರೇಶ್ವರರ ಸುಪ್ರಸಿದ್ಧ ಭವ್ಯವಾದ ರಥೋತ್ಸವವಾಗಿರುತ್ತೆ. ಜನಸಾಗರವೇ ಇಲ್ಲಿ ಹರಿದು ಬರುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲ. ಭಕ್ತಿ ಓನ್ಲಿ ಬರೋದು ಇಲ್ಲಿಗೆ ಭಕ್ತಿಗೋಸ್ಕರ ಬರ್ತಾರೆ ಜನ. ಆಮೇಲೆ ಧರ್ಮದ ಮಾರ್ಗದಲ್ಲಿ ನಡಿಬೇಕು ಅಂತ ಈ ಸ್ವಾಮಿಯನ್ನು ಬೇಡ್ಕೊಳ್ಳೋಕ್ಕೆ ಜನ ಬರ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮದುವೆ ಆಗಿಲ್ಲವ್ರಿಗೆ ಮದುವೆ ಆಗಿದೆ. ಆರೋಗ್ಯ ವಿಷಯದಲ್ಲಿ, ಎಸ್ಪೆಷಲಿ ಆರೋಗ್ಯ ವಿಷಯದಲ್ಲಿ ತಾವು ಅಂದ್ಕೊಂಡಿದ್ರೆ ಆ ಕಾಯಿಲೆ ವಾಸಿ ಆದರೆ ಪ್ರತಿ ವರ್ಷ ಬರ್ತೀನಪ್ಪ, ಇಲ್ಲ 3 ವರ್ಷ ಬರ್ತೀನಿ ಪಾದಯಾತ್ರೆ, ಇನ್ನು ರಥೋತ್ಸವ ನೋಡ್ತೀನಿ ಅಂತ ಬೇಡ್ಕೊಂಡು 5 ವರ್ಷ 9 ವರ್ಷ ಬಂದವರು ಇದ್ದಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಇಲ್ಲಿ ಜನಸಾಗರವೇ ಹರಿದು ಬರುತ್ತೆ. ಆದ ಕಾರಣ ಜನಗಳೇ, ಈ ರಥೋತ್ಸವ ನೋಡೋಕ್ಕೆ ಎಲ್ಲಿಲ್ಲಂದನೋ ಜನ ಸಾಗರವಾಗಿ ಹರಿದು ಬರ್ತಾರೆ ಸ್ವಾಮಿಯನ್ನು ನೋಡೋಕ್ಕೆ, ಕಣ್ತುಂಬಿಕೊಳ್ಳೋಕ್ಕೆ. ಈ ಕೊಟ್ಟೂರೇಶ್ವರರು ಯಾವುದೇ ಜಾತಿ ಭೇದ ಇಲ್ಲದೇ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲ ಜಾತಿ ವೃಂದವನ್ನು ಬಾಚಿ ಅಪ್ಪಿಕೊಳ್ತಾರೆ. ಆ ಕಾರಣ ಇಲ್ಲಿ ಹಿಂದಿನ ಕಾಲದಲ್ಲಿ ಈ ಕೊಟ್ಟೂರನ್ನ ಶಾಖಾಪುರ ಅಂತ ಕರೀಲಾಗ್ತಿತ್ತು. ಸ್ವಾಮಿಯವರ ಕೃಪೆಯಿಂದ ಇಲ್ಲಿ ಜಂಗಮರಾಗಿ ಬಂದು ಎಲ್ಲರಿಗೂ ಬೇಡಿದ ವರಗಳನ್ನು ಕರುಣಿಸಿ, ಅವ್ರನ್ನ ಎಲ್ಲ ಜಾತಿ ಧರ್ಮವಿಲ್ಲದೆ ತಮ್ಮ ಹತ್ರ ಕರ್ಕೊಂಡು ಮಾತಾಡ್ಸೋದಾಗಲಿ, ಅವ್ರಿಗೆ ಬೇಡಿದ್ದನ್ನು ವರಗಳನ್ನ ಕೊಡೋದ್ರಿಂದ ಕೊಟ್ಟೂರೇಶ್ವರರು ಇಲ್ಲಿ ನೆಲೆಸಿರೋದ್ರಿಂದ ಈ ಊರಿಗೆ ಕೊಟ್ಟೂರು ಅಂತ ಬಂತು ಅಂತ ಹೇಳಲಾಗುತ್ತೆ. ಇದಾಗಿತ್ತು ಇವತ್ತಿನ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ಈ ಥರ ವಿಡಿಯೋಗಳನ್ನು ನಾನು ನಿಮಗೆ ಮತ್ತೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಪೂರ್ತಿಯಾಗಿ ನೋಡಿದ್ರೆ ಆ ರಥದ ಯಾವ ಥರ ಮುಂದೆ ಹೋಯ್ತು, ಅದೇ ರಥ ಯಾವ ಥರ ಮುಂದೆ ಹೋಯ್ತು ಅಂತ ನಿಮಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಎಲ್ಲರೂ ಧರ್ಮ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಡೆಯಿರಿ ಅಂತ ನಾನು ನಿಮ್ಮ ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಧರ್ಮೋ ರಕ್ಷತಿ ರಕ್ಷಿತಃ. ಕೊಟ್ಟೂರಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.